ಸರ್ಕಾರ ಯಾವುದೇ ಒಂದು ಪ್ರಶಸ್ತಿ ಕೊಡಲಿ, ಅದು 30% ಈ ನೆಲದ ಮೂಲ ನಿವಾಸಿಗಳಿಗೆ ಮೀಸಲಿಡಬೇಕು. ಈ ದೇಶದ ಹಕ್ಕುದಾರ ಯಾರು, ನಿಜವಾದ ವಾರಸುದಾರ ಯಾರು ಅಂದರೆ ಇಲ್ಲಿರ್ತಕ್ಕಂಥ ನೀವು ಮತ್ತು ಅಲ್ಲಿರ್ತಕ್ಕಂಥ ನೀವು. ನಾವು ಮೂಲ ನಿವಾಸಿಗಳು. ನೀವೇನಾದರೂ ಟೋನಿ ಜೋಸೆಫ್ ಅವರ ಅಲ್ಲಿ ಇಂಡಿಯನ್ಸ್ ಅಂತಕ್ಕಂಥ ಪುಸ್ತಕವನ್ನು ಓದಿದ್ರೆ ಶುದ್ಧ ಪರಿಶುದ್ಧ ಅನ್ನೋ ವ್ಯಕ್ತಿ ಇಲ್ಲ. ಇವತ್ತೇನು ಚೌಕಾಂಡ್ ಏನು ಹೇಳ್ತಾ ಇದ್ದಾರಲ್ಲ, ಮೊನ್ನೆ ಪ್ರಕಾಶ್ ರೈ ಒಂದು ಮಾತು ಹೇಳಿದ್ರು ಗುಲ್ಬರ್ಗದಲ್ಲಿ, ನನಗೆ ಕಮಲ ಮುಖ್ಯ ಅಲ್ಲ, ಕಮಲದ ಕೆಳಗಿರ್ತಕ್ಕಂಥ ಒಂದು ಬ್ರಹ್ಮ ರಾಕ್ಷಸ RSS ಬಹಳ ಅಪಾಯಕಾರಿಯಾಗಿರ್ತಕ್ಕಂಥದ್ದು, ಅದರ ವಿರುದ್ಧ ನಾವು ಹೋರಾಡಬೇಕು. ಈಗ ಕಂಡ ಬಹಳ ಅಪಾಯಕಾರಿ ಸ್ಥಿತಿಯಲ್ಲಿ, ಉಸಿರುಗಟ್ಟುವ ಸ್ಥಿತಿಯಲ್ಲಿ ನಮ್ಮ ಸಮಾಜ ಇದೆ, ನಮ್ಮ ದಲಿತ ಸಂವೇದನೆಗಳಿವೆ. ಇದನ್ನು ರಕ್ಷಣೆ ಮಾಡತಕ್ಕಂಥ ಹೊಣೆ ಎಲ್ಲರದ್ದು. ಯಾಕಂದ್ರೆ ನಾವು ಬಹಳ ಸೈಲೆಂಟ್ ಆಗಿರ್ತೀವಿ. ಹಿಂದೆ ಕೋಲಾರದಲ್ಲಿ ಒಬ್ಬ ದಲಿತನ ಮೇಲೆ ಏನಾದರೂ ಹಲ್ಲೆ ನಡೆದಾಗ ಇಡೀ ರಾಜ್ಯದ ಎಲ್ಲ ಪ್ರಗತಿಪರ ಲೇಖಕರು ಬೀದಿಗೆ ಬಂದರು. ಇವತ್ತು ಅನೇಕ ಕಡೆಗೆ ಲೇಖಕರ ಮೇಲೆ ದೈಹಿಕವಾಗಿ ಹಲ್ಲೆ ನಡೀತಾ ಇದೆ, ಮಹಿಳೆಯರ ಮಾನಭಂಗ ಆಗ್ತಾ ಇದೆ. ದಲಿತರು ಮುಟ್ಟಿದ ನಾಡು ಅಧಿಕಾರದಲ್ಲಿರ್ತಕ್ಕಂಥ ಮಿನಿಸ್ಟರ್ ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಯಾವುದಾದ್ರೂ ಕುರ್ಚಿ ಕೆಳಗಿಳಿದು ಬಂದ್ರೆ ಆ ಕುರ್ಚಿಯನ್ನ ಶುಚಿಗೊಳಿಸ್ತಕ್ಕಂಥ, ಜಗದ್ಗುರುಗಳ ಪಾದೋದಕದಿಂದ ಶುಚಿಗೊಳಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಇದ್ರ ಬಗ್ಗೆ ನಾವ್ಯಾರು ದನಿ ಅಂತಲ್ಲ. ಇದು ಬಹಳ ಅಪಾಯಕಾರಿ ಸ್ಥಿತಿ ಸುರೇಖ. ಇದು ಬಹಳ ಉಸಿರುಗಟ್ಟುವ ಸ್ಥಿತಿ, ಮಗ ಸ್ಥಿತಿಯಲ್ಲಿ ಇಲ್ಲ. ನಾವು ಚಪ್ಪಾಳೆ ಕಟ್ಟುವ ಸ್ಥಿತಿಯಲ್ಲಿ ಇಲ್ಲ. ಭಕ್ತ ಬುದ್ಧಿಗಳಾಗದೇ ಇದ್ರೆ, ಈ ವ್ಯವಸ್ಥೆಯನ್ನು ಸರಿಪಡಿಸ್ತಾ ಇದ್ರೆ, ಇದು 10 ವರ್ಷದಲ್ಲಿ ನಮ್ಮ ಸಂವಿಧಾನ ನಮ್ಮ ಕೈಯಲ್ಲಿ ಇರಲ್ಲ. ಸುಪ್ರೀಂ ಕೋರ್ಟ್ ಕೂಡ, ಕೋರ್ಟ್ಗಳು ಕೂಡ ಹೋಗ್ತಾ ಇದ್ದಾರೆ ಅಲ್ವಾ. ಇದು ಬಹಳ ಇಂಥ ಸನ್ನಿವೇಶದಲ್ಲಿ ನಮ್ಮ ಮೇಲಿರ್ತಕ್ಕಂಥ ಸಾಮಾಜಿಕ ಹೊಣೆಗಾರಿಕೆಯನ್ನು ನಾವು ಅರ್ಥ ಮಾಡಿಕೊಳ್ಳದೇ ಇದ್ರೆ ನಾವು ತೆಗೆದುಕೊಂಥ ಪ್ರಶಸ್ತಿಗಳಿಗೆ ಯಾವ ಅರ್ಥ ಇರಲ್ಲ. ಅದನ್ನು ದಯವಿಟ್ಟು ನಾವೆಲ್ಲ ಕೇವಲ ಒಂದು ಪ್ರಶಸ್ತಿ ಪಡೆಯಲಿಲ್ಲ. ದೊಡ್ಡ ಮನೆಯವರಿದ್ದಾರೆ, ಬಿಜಾಪುರದಿಂದ ಬಹಳ ಹೋರಾಟಗಾರರಿದ್ದಾರೆ. ಇಲ್ಲಿ ಕೇವಲ ನಾವು ಪ್ರಶಸ್ತಿ ಬಹಳ ಸಂತೋಷದಿಂದ ಸುಖವಾಗಿರಬೇಕಂದ್ರೆ, ಸುಖವಾಗಿರಕ್ಕೆ ಸಾಧ್ಯವೇ ಇಲ್ಲ. ಈ ಸಮಾಜದಲ್ಲಿ ಏನಾದರೂ ಸಮಥಿಂಗ್ ಯೋಚನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ನಮ್ಮ ಈ ತಳ ಸಮುದಾಯದ ಇವೇನು ನಮ್ಮ ಆಶಯಗಳಿವೆ ಅದನ್ನ ಸಾಂಕ್ರಾಮಿಕಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾವೆಲ್ಲ ಎಜುಕೇಟ್ ಮಾಡಬೇಕು. ನಮ್ಮ ದಲಿತರು, ಒಬ್ಬ ಎಜುಕೇಟೆಡ್ ಒಬ್ಬ ದಲಿತ ಇನ್ನೊಬ್ಬ ಅನ್ಎಜುಕೇಟೆಡ್ ದಲಿತನ ಪರವಾಗಿ ನಾವು ಮಾತಾಡದ ಇದ್ರೆ ನಾವು ಕಲ್ತಕ್ಕಂಥ, ನಾವು ಬರೆದಕ್ಕಂಥ ಇದಕ್ಕೆ ಯಾವ ಬೆಲೆ ಇರಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ